ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆಯುಷ್ ಪಾಡ್ಕಾಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಲ್ಮೆಯ ಸ್ವಾಗತ. ಈ ದಿನದ ವಿಶೇಷ ಅತಿಥಿ ಆಯುಷ್ ಪಾಡ್ಕಾಸ್ಟ್ ನಿಮಗೆ ಪ್ರಸ್ತುತಪಡಿಸ್ತಾ ಇದೆ ಶ್ರೀಯುತ ಧೀರಜ್ ಶರ್ಮಾ ಅವರು, ದ ವೆರಿ ರೆನೌನ್ಡ್ ಸೈಕ್ಲಿಸ್ಟ್. ಬನ್ನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಸೈಕ್ಲಿಂಗ್ ಅನ್ನೋದು ಕೆಲವರಿಗೆ ಹಾಬಿ ಆಗಿರುತ್ತೆ, ಕೆಲವರಿಗೆ ಪ್ಯಾಷನೇಟ್ ಆದಂತಹ ಒಂದು ಸ್ಪೋರ್ಟ್ ಆಗಿರುತ್ತೆ. ಇದನ್ನ ಸಂಪೂರ್ಣ ಕ್ರೀಡೆ ಅಂದರೆ ಸ್ಪರ್ಧಾತ್ಮಕವಾದಂತಹ ಕ್ರೀಡೆ ಅಂತ ತಗೊಳ್ಬೇಕಾ? ಇದರಿಂದ ಆಗುವಂತಹ ಬೆನಿಫಿಟ್ಸ್ ಏನು? ಇದನ್ನ ಕರಿಯರ್ ಆಪ್ಷನ್ ಆಗಿ ಕೂಡ ನಾವು ನೋಡಬಹುದಾ? ನಾನು ಅವಾಗ ಮಾಸ್ಟರ್ಸ್ ಮಾಡ್ತಾ ಇದ್ದೆ. ಅವಾಗ ನಾನು ಕೋರ್ಮಂಗ್ಲಲ್ಲಿ ಸೇರ್ಕೊಂಡಿದ್ದೆ. ಅವಾಗ ಇನ್ನೊಂದು ಕಾಲೇಜ್ ಸೇರ್ಕೊಂಡಿದ್ದೆ. ಅವಾಗ ಇನ್ನೊಂದು ಸ್ವಲ್ಪ ದೂರ ಇತ್ತು. ಆದರೆ ಅವಾಗ ನಾನು ಬಸ್ ಪಾಸಲ್ಲಿ ಓಡಾಡಲಿಲ್ಲ. ಆದರೆ ನಂಗೆ ಅವಾಗ ಏನು ಅನಿಸ್ತು ಅಂದರೆ ನಾನು ಸೈಕಲಲ್ಲೇ ಹೋಗ್ಬೋದು ಅಂತ ಅನಿಸ್ತು. ಸೈಕಲಲ್ಲೇ ಏನಕ್ಕೆ ಹೋಗ್ಬೋದು ಅಂತ ಅನಿಸ್ತು ಅಂದರೆ ಬೆಂಗಳೂರು ಟ್ರಾಫಿಕ್ ನಿಮಗೆಲ್ಲ ಗೊತ್ತೇ ಇದೆ. ಇವತ್ತು ಅಷ್ಟೇ ಇಲ್ಲಿಗೆ ನಾನು ಸೈಕಲಲ್ಲೇ ಬಂದಿದ್ದೀನಿ. ನನ್ನ ಕಾಲೇಜ್ಗೆ ನಾನು ನಾಗರಬಾವಿಯಿಂದ ಕೋರ್ಮಂಗ್ಲ ಹೋಗ್ಬೇಕಂದ್ರೆ ಸುಮಾರು 1 hour 45 minutes ಆಗ್ತಾಯಿತ್ತು. ನಾನು ಸೈಕಲಲ್ಲಿ ಹೋದರೆ ಬರೀ 45 minutes ಆಗ್ತಾಯಿತ್ತು. ಸೊ ನನಗೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಎಕ್ಸ್ಟ್ರಾ ಮಲ್ಕೋಬೋದಾಯಿತು ಅಂತಲೂ ಒಂದು ಕಂಫರ್ಟ್ ಇತ್ತು. ಆ್ಯಂಡ್ ನಾನು ಸೈಕಲ್ ತುಳ್ಕೊಂಡು ತುಂಬ ಖುಷಿಯಾಗಿ ಹೋಗ್ತಾ ಇದ್ದೆ. ಪ್ರತಿ ಸತಿ ನಾನೇನೋ ಸೈಕಲ್ ತುಳಿದ್ರೆ ಆ ದಿವಸ ನಂಗೆ ತುಂಬ ಚೆನ್ನಾಗಿರ್ತೀನಿ ಅಂತ ನಂಗೆ ಅನಿಸುತ್ತೆ. ಸೊ ಪ್ರತಿ ದಿವಸ ಇಲ್ಲಿಂದ ಅಲ್ಲಿಗೆ ಸೈಕಲ್ ತುಳ್ಕೊಂಡು ಹೋಗ್ತಿದ್ದೆ. ಸೊ ಈ ಥರ ಒಂದು ಮಾಡ್ಬೇಕಾದ್ರೆ ನಾನೇನು ಕಾಂಪಿಟೇಷನ್ ಮಾಡಬೇಕು, ಇಲ್ಲ ಎಲ್ಲ ರೆಪ್ರೆಸೆಂಟ್ ಮಾಡಬೇಕು, ಇಲ್ಲ ಸೈಕ್ಲಿಂಗಲ್ಲೇ ಕೆರಿಯರ್ ಮಾಡಬೇಕು, ಈ ಥರ ಎಲ್ಲ ಏನೂ ಯೋಚನೆ ಇಲ್ಲ. ಐ ಯೂಸ್ ಟು ಜಸ್ಟ್ ಎಂಜಾಯ್ ಸೈಕ್ಲಿಂಗ್. ಸೊ ಪ್ರತಿ ದಿವಸ ನಾನು ಸೈಕಲ್ ತುಳಿದೆ ಅಂದರೆ ನಂಗೆ ತುಂಬ ಖುಷಿ ಕೊಡ್ತಾ ಇದೆ ಆ ದಿನ ಅಂತ. ಈ ಥರ ಮಾಡ್ಬೇಕಾದ್ರೆ ಅದೇ ಗ್ರೂಪಲ್ಲಿ ಒಂದು ಮೆಸೇಜ್ ಬಂದಿತ್ತು, ಕಾಶ್ಮೀರ್ ಟು ಕನ್ಯಾಕುಮಾರಿ ಒಂದು ಸೈಕಲ್ ರೈಡ್ ಇದೆ, ಯಾರ್ಯಾರು ಇಷ್ಟ ಇದೆಯೋ ಅವರು ಅಟೆಂಡ್ ಮಾಡ್ಬೋದು ಅಂತ ಒಂದು ಬಂದಿತ್ತು ಒಂದು ಮೆಸೇಜ್. ನಾನು ಯೂಶಲಿ ಅದೇ ಕುತೂಹಲದಿಂದ ಏನೋ ಆ ಫಾರ್ಮ್ನ ಡೌನ್ಲೋಡ್ ಮಾಡಿದೆ, ಅಪ್ಲೈ ಮಾಡಿದೆ, ಆ್ಯಂಡ್ ದೆನ್ ಐ ಸೆಂಟ್ ಔಟ್ ಅ ಎಂಟ್ರಿ. ಆವಾಗ ನಂಗೆ ಗೊತ್ತಾಯಿತು ಅವ್ರು ಯಾವ ಥರ ಸೈಕ್ಲಿಸ್ಟ್ನ ಹುಡುಕ್ತಾ ಇದ್ದಾರೆ ಅಂತ. ಸೊ ನನಗೆ ಇವಾಗ ಸೈಕಲ್ ಇತ್ತು, ಆದರೆ ಅದರಲ್ಲಿ ಸೈಕ್ಲಿಸ್ಟ್ ಅಂದರೆ ಏನು, ಅದಕ್ಕೆ ಏನೇನಿರುತ್ತೆ ಅಂತ ಗೊತ್ತಾಯಿತು. ಟ್ರೈನ್ ಪ್ರೊಫೆಷನಲ್ಸ್ ಇರ್ತಾರೆ. ಆಮೇಲೆ ದೇ ಆರ್ ಮೆಂಟ್ ಟು ಲೈಕ್ ಸೇ ಕಾಶ್ಮೀರ್ ಟು ಕನ್ಯಾಕುಮಾರಿ ಅನ್ನೋದು ಒಂದು ಸುಲಭ ಅಲ್ಲ. ಅಂದರೆ ಒಂದು 4000 kilometer 27 ದಿವಸ ಕಂಟಿನ್ಯೂಸ್ ತುಳಿಯೋದು ಅಂದರೆ ಯು ವಿಲ್ ಹ್ಯಾವ್ ಟು ಬಿ ಟ್ರೈನ್ಡ್. ಸೊ ಅವಾಗ ನಂಗೆ ಗೊತ್ತಾಯಿತು ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಟ್ರೈನಿಂಗ್, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಬ್ರಿವೇ ರೈಡ್ಸ್ ಅಂತ. ಬ್ರಿವೇ ರೈಡ್ಸ್ ಅಂದರೆ ಅದಕ್ಕೆ ಒಂದು ಕ್ರೈಟೀರಿಯಾ ಇತ್ತು. ಅಂದರೆ ಸೆಲೆಕ್ಷನ್ಗೆ ಒಂದು ದಿವಸದಲ್ಲಿ ನೀವು 200 kilometer ತುಳಿಯೋಷ್ಟು ಸಾಮರ್ಥ್ಯ ನಿಮ್ಮಲ್ಲಿ ಇದೆಯಾ ಅಂತ ಅದೊಂದು ಕಾಂಪಿಟೇಷನ್. ಇಲ್ಲಾಂದರೆ ಇಷ್ಟು ಗಂಟೆಯಲ್ಲಿ, ಅಂದರೆ ಫಾರ್ ಎಕ್ಸಾಂಪಲ್ 74 hours ಒಂದು 1000 kilometer ತುಳಿಬೇಕು. ಅಷ್ಟೊಂದು ಸಾಮರ್ಥ್ಯ ಇದ್ದರೆ ಅವರು ಯು ವುಡ್ ಬಿ ಕ್ವಾಲಿಫೈಡ್ ಟು ಕಾಶ್ಮೀರ್ ಟು ಕನ್ಯಾಕುಮಾರಿ ರೈಡ್ ಅಂತ ಅನೌನ್ಸ್ ಮಾಡಿದ್ರು. ಆದರೆ ಬಿಕಾಸ್ ಐ ನ್ಯೂ ದಿ ಆರ್ಗನೈಸರ್, ಅಂದರೆ ನಂಗೆ ಯಾರು ಸೈಕಲ್ ಕೊಟ್ಟಿದ್ರಲ್ಲ ಅವರೇ ನನಗೆ ಈ ಮೆಸೇಜ್ನ ಫಾರ್ವರ್ಡ್ ಮಾಡಿದರು. ಅವ್ರು ಹೇಳಿದ್ರು ಈ ಹುಡುಗ ನಾನು ನೋಡಿದ್ದೀನಿ, ನಾರ್ಮಲ್ ಸೈಕಲಲ್ಲೂ ಚೆನ್ನಾಗಿ ತುಳಿದಿದ್ದಾನೆ, ಇವನ್ನ ಸೆಲೆಕ್ಟ್ ಮಾಡ್ಬೋದು ಅಂತ ಅವ್ರು ಒಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿದ್ರು. ಸೊ ದಟ್ಸ್ ಹೌ ಐ ಗಾಟ್ ಸೆಲೆಕ್ಟೆಡ್. ಅದು ಒಂದು ಈವೆಂಟ್ ಏನಂದರೆ ರೋಟರಿ ಕ್ಲಬ್ ಆಫ್ ಚೆನ್ನೈ ಅವ್ರದ್ದು 100ನೇ ವರ್ಷದ್ದು ಸಂಭ್ರಮನ ಈವೆಂಟ್ನ ಮಾಡಬೇಕು ಅಂತ. ಅವ್ರಿಗೆ ಏನು ಇಷ್ಟ ಇದೆ ಅಂದರೆ 1 lakh kilometers ಅಂತ. ಸೊ ದೇ ವಾಂಟೆಡ್ ಟು ಓನ್ಲಿ ಸೆಲೆಕ್ಟ್ 21 riders. And they wanted to also make sure that every cyclist cycle about 4,000+ kilometers into 21 ಮಾಡಿದ್ರೆ it used to come to 1 lakh kilometers ಅಂತ. So that was their idea and I got a seat, I got an opportunity, I would say. ಆವಾಗ ಅಲ್ಲಿ ಹೋದಾಗ ನಂಗೆ ಇನ್ನೂ ಜಾಸ್ತಿ ಸೈಕಲ್ ಬಗ್ಗೆ ಗೊತ್ತಾಯಿತು. ಫಾರ್ ದ ಫಸ್ಟ್ ಟೈಮ್ ಎವರ್ ಇನ್ ಮೈ ಲೈಫ್ ಒಂದು ದಿವಸದಲ್ಲಿ ಉದಯ್ಪುರಿಂದ ಸ್ಟಾರ್ಟ್ ಮಾಡಿದ್ವಿ, ಗಾಂಧಿನಗರ್ಗೆ ಬಂದ್ವಿ. ಇಟ್ ಈಸ್ ಅಬೌಟ್ 242 kilometers. ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಮಧ್ಯದಲ್ಲಿ ಬ್ರೇಕು ಅದು ಇದು ಎಲ್ಲ ಮುಗಿಸಿ ಸಂಜೆ 7 ಗಂಟೆಗೆ ಇನ್ನೊಂದು ಜಾಗದಲ್ಲಿ ಇದ್ವಿ. ಸೊ ನಾನು ಫಸ್ಟ್ ಸತಿ 200 kilometer ಸೈಕಲ್ ತುಳಿದಾಗ ನಂಗೆ ತುಂಬ ಖುಷಿ ಆಯಿತು. ನಂಗೇನು ಕಷ್ಟ ಆಗ್ತಾ ಇದೆ, ನಂಗೆ ಕಷ್ಟದಿಂದ ಮಾಡ್ತಾ ಇದ್ದೀನಿ ಅಂತ ಎಲ್ಲೂ ಅನಿಸ್ಲಿಲ್ಲ ನನಗೆ. ಬಟ್ ಯು ಕುಡ್ ಕೀಪ್ ಅಪ್ ದ ಪೇಸ್ ವಿತ್ ದಿ ಅದರ್ಸ್. ಸೊ ನಂಗೆ ಭಯನೂ ಇತ್ತು ಅಂದರೆ ಹೋಗೋಕ್ಕಿಂತ ಮುಂಚೆ, ಯಾಕಂದರೆ ಅಲ್ಲಿ ಬಂದಿದ್ದವ್ರು ಎಷ್ಟೊಂದು ಜನ ದೇ ವರ್ ಆಲ್ ಪ್ರೊಫೆಷನಲ್ಸ್. ವೆನ್ ಐ ಸೇ ಪ್ರೊಫೆಷನಲ್ಸ್ ಅಂದರೆ ಅವ್ರು ಟ್ರೈನಿಂಗ್ ಮಾಡಿದ್ದಾರೆ, ಅವ್ರು ಬ್ರಿವೇ ರೈಡ್ಸ್ ಮಾಡಿದ್ದಾರೆ, ಕಾಂಪಿಟೇಷನ್ಸ್ಗೆ ಹೋಗಿದ್ದಾರೆ, ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ದೇ ನೋ ವಾಟ್ ಇಟ್ ಇಸ್. ಸೊ ನಂಗೆ ಭಯ ಇತ್ತು ಏನಂದರೆ ನನಗಾಗುತ್ತೋ ಇಲ್ವೋ. ಆಮೇಲೆ ಅಲ್ಲಿಗೆ ಹೋಗ್ಬೇಕಾದ್ರೂ ನಮ್ಮ ಅಪ್ಪ ಒಂದು ಮಾತು ಹೇಳಿದರು, ನಿಂಗೆ ಎಲ್ಲಾಗುತ್ತೋ ಅಲ್ಲಿ ನಿಲ್ಲಿಸು, ಅಲ್ಲಿಂದ ಫೋನ್ ಮಾಡು, ಏನೋ ಒಂದು ವ್ಯವಸ್ಥೆ ಮಾಡ್ತೀವಿ, ವಾಪಸ್ ಮನೆಗೆ ಬಾ, ಏನೂ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಕಳಿಸಿದ್ರು. ಸೊ ನಾನು ಇಲ್ಲಿ ಸುಮಾರು ಜನ ಬೆಂಗಳೂರಲ್ಲಿ ಕೋಚ್ಗಳಿದ್ದಾರೆ, ಅವ್ರ ಹತ್ರ ಎಲ್ಲ ಹೋಗಿದ್ದೆ, ನಾನು ಈ ಥರ ಹಿಂಗೆ ಮಾಡಬೇಕು ಅಂತ ಇದ್ದೀನಿ ಅಂತ. ಅವ್ರು ನಂಗೆ ಕೇಳಿದ್ರು ಎಷ್ಟು ಕಿಲೋಮೀಟರ್ ತುಳಿದಿದ್ಯಾ ನೀನು ಮುಂಚೆ ಜೀವನದಲ್ಲಿ ಅಂತ. ನಾನು ಹೇಳಿದೆ ಈ ಥರ ಬೇರೆ ಬೇರೆ ಕಡೆ ಹೋಗಿದ್ದೀನಿ ಅಂತ. ಆವಾಗ ಒಬ್ಬರು ಕೋಚ್ ಸಿಕ್ಕಿದ್ರು. ಅವ್ರು ಹೇಳಿದ್ರು ಟೋಟಲ್ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಕೇಳಿದ್ರು. ನಾನು ಹೇಳಿದೆ ಒಂದು 4000 kilometer ಇದೆ ಅಂತ. ಅವ್ರು ಹೇಳಿದ್ರು ನೀನು 4000 kilometer ತುಳಿಬೇಕು ಅಂದರೆ ನೀನು 4000 kilometer ಫಸ್ಟ್ ತುಳಿದಿರಬೇಕು, ಅಂದರೆ ಅಷ್ಟು ಪ್ರಾಕ್ಟೀಸ್ ಮಾಡಿರಬೇಕು ಅಂತ. ಬಟ್ ಹಿ ಜನ್ ಗೇವ್ ಮಿ ಅ ಲೆಸನ್ ಸೇಯಿಂಗ್ ಇದನ್ನೇ ಪ್ರಾಕ್ಟೀಸ್ ಥರ ತಗೋ, ಓಕೆ, ಸೊ ಟೇಕ್ ಎವ್ರಿ ಡೇ ಆ್ಯಸ್ ಇಟ್ ಕಮ್ಸ್ ಅಂತ ಹೇಳಿದ್ರು. ಸೊ ಆ ಒಂದು ಮಂತ್ರ ಇಟ್ಕೊಂಡು ನಾನು ಹೋದೆ.
ಆ್ಯಂಡ್ ನನಗೆ ಯಾವಾಗಲೂ ಏನು ಭಯ ಇತ್ತು ಅಂದರೆ ತುಂಬ ಫಾಸ್ಟಾಗಿ ಅವ್ರು ಮುಂದೆ ಹೋಗ್ಬಿಟ್ರು, ನಾನು ಹಿಂದ್ಗಡೆ ಇದ್ಬಿಟ್ರೆ ಅಕಸ್ಮಾತ್ ನನಗೆ ಸ್ಟಾಪ್ ಮಾಡು ಅಂತ ಹೇಳ್ಬಿಟ್ರೆ, ಇಲ್ಲ ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ಮನೆಗೆ ಹೋಗ್ಬಿಡು ಅಂತ ಹೇಳ್ಬಿಟ್ರೆ ಮಿಸ್ ಆಗಿಬಿಡುತ್ತಲ್ಲ ಆಪರ್ಚುನಿಟಿ ಅಂತ ನಂಗೆ ತುಂಬ ಭಯ ಇತ್ತು. ಸೊ ನಾನು ಫಸ್ಟ್ ಯಾವಾಗ ಮಾಡ್ತಿದ್ದೆ, ಹೆಂಗೆ ಪ್ಲ್ಯಾನ್ ಮಾಡ್ಕೊತಿದ್ದೆ ಅಂದರೆ, ಐ ಯೂಸ್ ಟು ಸ್ಟಾರ್ಟ್ ವಿತ್ ದ ಫಾಸ್ಟೆಸ್ಟ್ ರೈಡರ್ಸ್. ಅವ್ರ ಜೊತೆ ಒಂದು ರೈಡ್ ಹೋಗೋದು, ಫಸ್ಟ್ ಬ್ರೇಕ್ವರೆಗೂ ಅವ್ರ ಜೊತೆ ಹೆಂಗೋ ಮ್ಯಾನೇಜ್ ಮಾಡ್ತಾಯಿದ್ದೆ ಕಷ್ಟಪಟ್ಟು. ಆಮೇಲೆ ಮಧ್ಯ ಅಂದರೆ ಫಸ್ಟ್ ಬ್ರೇಕ್ ಆಗಿದ ತಕ್ಷಣ ಮೀಡಿಯಮ್ ಪೇಸ್ದವ್ರು ಬರೋರು, ಅವ್ರ ಜೊತೆ ಉಳ್ಕೊಂಡು ಹೋಗೋದು, ಊಟಕ್ಕೆ ಹೋಗ್ತಾ ಇದ್ದೆ. ಅದಾದಮೇಲೆ ಊಟ ಆದಮೇಲೆ ಲಾಸ್ಟ್ ಗ್ರೂಪ್ ಅವ್ರು ಬರೋರು, ಅವ್ರ ಜೊತೆ ಮತ್ತೆ ಸ್ಟಾರ್ಟ್ ಮಾಡೋದು. ಅದಾದ ತಿರ್ಗಾ ರಾತ್ರಿ ಹೋಟೆಲ್ ಹೋಗುವಷ್ಟರಲ್ಲಿ ಇನ್ನೊಂದು ಹೋಟೆಲ್ ಹೋಗುವಷ್ಟರಲ್ಲಿ ಈ ಸ್ಲೋ ಅವ್ರ ಜೊತೆ ಸ್ಟಾರ್ಟ್ ಮಾಡ್ತಾಯಿದ್ದೆ, ಮಧ್ಯದವ್ರು ಮೀಡಿಯಮ್ ಪೇಸ್ ಅವ್ರ ಜೊತೆ ಇರ್ತಾಯಿದ್ದೆ. ಫಾಸ್ಟೆಸ್ಟ್ ರೈಡರ್ ಇನ್ನೇನು ಒಂದು 10-20 ನಿಮಿಷ ಒಳಗಡೆ ಹೋಗಿರ್ತಾಯಿದ್ರು, ಆವಾಗ ನಾನು ಹೋಗ್ತಾಯಿದ್ದೆ. ಸೊ ಐ ಯೂಸ್ ಟು ಮೇಕ್ ಶ್ಯೂರ್ ಐ ಡ್ ನಾಟ್ ವಾಂಟೆಡ್ ಟು ಬಿ ಲೆಫ್ಟ್ ಅಲೋನ್. ಆ ರೋಡಲ್ಲಿ ನಾನು ಯಾರು ಜೊತೆಗೆ ಸೈಕ್ ತುಳಿಬೇಕು. ಐ ವಾಂಟೆಡ್ ಟು ಬಿ ಅ ಗ್ರೂಪ್ ಪ್ಲೇಯರ್ ಆ್ಯಂಡ್ ನಾಟ್ ಅ ಹೀರೋ. ಈ ಫಿಲಮಲ್ಲೆಲ್ಲ ತೋರಿಸ್ತಾರಲ್ಲ, ಅಂದರೆ ಎಲ್ಲಿಂದ ನಾವು ಬಂದ, ಇವ್ನು ಫಸ್ಟ್ ಬಂದುಬಿಟ್ಟ, ಸೆಕೆಂಡ್ ಬಂದುಬಿಟ್ಟ. ಐ ಡ್ ನಾಟ್ ಟೇಕ್ ಇಟ್ ಆಸ್ ಕಾಂಪಿಟೇಷನ್. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನ್ನ ಜರ್ನಿ. ಸೊ ಇವತ್ತು ನಂಗೆ ತುಂಬ ಖುಷಿ ಆಗುತ್ತೆ. ಎಕ್ಸಾಕ್ಟ್ಲಿ ಅಬೌಟ್ 7 years ago ನವಂಬರಲ್ಲೇ ಅದು ಆಗಿದ್ದು. ಆ್ಯಂಡ್ ವೇರ್ ಇಟ್ ಹ್ಯಾಸ್ ಟೇಕನ್ ಮೀ ಅಂದರೆ, ನನ್ನದೇ ಒಂದು ಸ್ವಂತ ಟೂರ್ ಮಾಡ್ತೀವಿ. ಇಟ್ಸ್ ಕಾಲ್ಡ್ ಟೂರ್ ಆಫ್ ಅಂಡಮಾನ್ ಅಂತ. ಪ್ರತಿ ವರ್ಷ ಅಂಡಮಾನ್ ಐಲ್ಯಾಂಡ್ಸ್ಗೆ ಹೋಗ್ತೀವಿ. ಅಂಡಮಾನ್ ಅಂದಿದ ತಕ್ಷಣ ಜನ ಎಲ್ಲಿದು ಅಂತ ಒಂದು ಆಶ್ಚರ್ಯ ಇದು ಮಾಡ್ತಾರೆ. ಅಂಡಮಾನ್ ಇಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ಇಟ್ ಇಸ್ ಆ್ಯನ್ ಇಂಡಿಯನ್ ಪ್ಲೇಸ್. ಅಂದರೆ ನನಗೆ ಈಗಲೂ ಯಾರು ಫೋನ್ ಮಾಡಿದಾಗ ಪಾಸ್ಪೋರ್ಟ್ ಬೇಕಾ, ವೀಸಾ ಬೇಕಾ ಅಂತ ಕೇಳ್ತಾರೆ. ಅವಾಗ ನಕ್ಬಿಟ್ಟು ಹೇಳ್ತೀನಿ, ಇಲ್ಲ ಅದು ಇಂಡಿಯಾನೇ. ಇಫ್ ಯು ಆರ್ ಎನ್ ಇಂಡಿಯನ್ ಯು ಡೋಂಟ್ ನೀಡ್ ಎನಿ ಪರ್ಮಿಷನ್ಸ್ ಅಂತ. ಪ್ರತಿ ವರ್ಷ ಅಲ್ಲಿ ಹೋಗಿ ವಿ ಸ್ಟಾರ್ಟ್ ಫ್ರಮ್ ಪೋರ್ಟ್ ಬ್ಲೇರ್ ವಿಚ್ ಇಸ್ ದಿ ಕ್ಯಾಪಿಟಲ್ ಆಫ್ ಅಂಡಮಾನ್. ಅಲ್ಲಿಂದ ನಾರ್ತ್ ಆಫ್ ಅಂಡಮಾನ್ಗೆ ಹೋಗ್ತೀವಿ ವಿಚ್ ಇಸ್ ದಿಗ್ಲಿಪುರ್. ಸೊ ಆ ಒಂದು ಈವೆಂಟ್ನ 4 ವರ್ಷ ಸಕ್ಸಸ್ಫುಲ್ಲಾಗಿ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಇಯರ್ ಇಸ್ ಗೋನ್ ಟು ಬಿ 5th edition. ಈ ಒಂದು ಟೈಮಲ್ಲಿ ಐ ಜಸ್ಟ್ ಗಾಟ್ ಅ ಕನ್ಫರ್ಮೇಷನ್ ಡೇ ಬಿಫೋರ್ ಎಸ್ಟರ್ಡೇ ಫ್ರಮ್ ಅ ಫೆಡ್ರೇಷನ್ ಕಾಲ್ಡ್ ಇಂಡಿಯನ್ ಟ್ರಯಾಥ್ಲಾನ್ ಫೆಡ್ರೇಷನ್ ಅಂತ ಇದೆ. ಆ ಒಂದು ಫೆಡ್ರೇಷನಿಂದ ವಿ ಹ್ಯಾವ್ ಬೀನ್ ಅಪ್ರೂವ್ಡ್. ನಾವೊಂದು ಪ್ರಪೋಸಲ್ ಕಳಿಸಿದ್ವಿ ಸೇಯಿಂಗ್ ದಟ್ ವಿ ಕ್ಯಾನ್ ಡೂ ಅನ್ ಈವೆಂಟ್ ಇನ್ ಅಂಡಮಾನ್ ಅಂತ. ಗ್ರೇಟ್ ಅಂಡಮಾನ್ ಟ್ರಯಾಥ್ಲಾನ್ ಅಂತ ಒಂದು ಈವೆಂಟ್ ಇದೆ. ಅದ್ರ ಜೊತೆಗೇ ನಾವು ಕ್ರಿಕೆಟಲ್ಲೆಲ್ಲ ಹೆಂಗೆ ನೋಡ್ತೀವಲ್ಲ ಏಷ್ಯಾ ಕಪ್ ಅಂತ, ಅದೇ ಥರ ನಾವು ವಿ ಆರ್ ಡೂಯಿಂಗ್ ಅ ಏಷ್ಯಾ ಟ್ರಯಾಥ್ಲಾನ್ ಕಪ್. ಸೇಮ್ ನೀವು ಕ್ರಿಕೆಟಲ್ಲಿ ಹೆಂಗೆ ಬೇರೆ ಬೇರೆ ದೇಶಗಳನ್ನ ಕರೆದು ಇಂಡಿಯಾದಲ್ಲಿ ಹೋಸ್ಟ್ ಮಾಡಿ ಆಡ್ತಿರಲ್ಲ, ಸೇಮ್ ಅದೇ ಥರ ಟ್ರಯಾಥ್ಲಾನ್ ಇಸ್ ಅ ಡಿಫ್ರೆಂಟ್ ಸ್ಪೋರ್ಟ್. ಐ ಗಾಟ್ ಎಕ್ಸ್ಪೋಜರ್ ಟು ಟ್ರಯಾಥ್ಲಾನ್ ಬಿಕಾಸ್ ಆಫ್ ಸೈಕ್ಲಿಂಗ್. ಟ್ರಯಾಥ್ಲಾನ್ ಬಂದು ಒಂದು 3 ಸ್ಪೋರ್ಟ್ದು ಕೊಲಾಬ್ರೇಷನ್. ಹಾಂ, ಫಸ್ಟು ನೀವು ಈಜಾಡಬೇಕು, ಈಜಾಡಿ ಆಚೆ ಕಡೆ ಬಂದಾದಮೇಲೆ ಸೈಕಲ್ ತುಳಿಬೇಕು, ಸೈಕಲ್ ತುಳಿದು ಬಂದಾದಮೇಲೆ ಯು ಹ್ಯಾವ್ ಟು ರನ್. ಸೊ ದರ್ಸ್ ಅ ಕಾಂಬಿನೇಷನ್ ಆಫ್ 3 sports. So I am very happy to share today with you all that we would be hosting Asia Triathlon Cup in Feb.